ಕ್ರಿಸ್ಮಸ್ ಹಬ್ಬಕ್ಕೆ ಸಾಂಸ್ಕೃತಿಕ ಮೆರುಗು. ಕೋಲಾರ ತಾಲೂಕಿನ ನರಸಾಪುರದ ಕ್ರಿಸ್ತ ಜ್ಯೋತಿ ಮಾರ್ತೋಮ ಚರ್ಚ್ನಲ್ಲಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಧರ್ಮಗುರು ನರೇಶ್ ಬಾಬು ಪ್ರಾರ್ಥನಾ ಸಭೆಯ ನೇತೃತ್ವ ವಹಿಸಿದ್ದು ಭಕ್ತರಿಗೆ ಏಸು ಸಂದೇಶಗಳನ್ನು ತಲುಪಿಸಿದ್ರು. ಏಸು ಭಕ್ತರು ಕುಟುಂಬ ಸಮೇತ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕ್ರಿಸ್ತನ ಜನನದ ಕುರಿತಾದ ಸಂದೇಶಗಳನ್ನು ಪಡೆದುಕೊಂಡರು. ಮಕ್ಕಳು ಪ್ರದರ್ಶಿಸಿದ ನೃತ್ಯ ಸಭಿಕರ ಮನಸೆಳೆಯಿತು. ಅಂತಿಮವಾಗಿ ಸಿಹಿ ಊಟ ಸವಿದು ಕ್ರಿಸ್ಮಸ್ ಹಬ್ಬಕ್ಕೆ ಮಂಗಳ ಹಾಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಮುಖಂಡ ವಸೀಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಕರುಣಾಕರ್ ಮತ್ತು ಅಶೋಕ್ ಕುಮಾರ್ ಹಾಜರಿದ್ದರು. ಸೇವೆ ಮಾಡುವಂತ ನಮ್ಮ ಸೇವಕರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಕುಟುಂಬವಾಗಿ ಆಗಮಿಸಿದರು. ನರಸಾಪುರದ ಈ ಸಭೆಯ ಸದಸ್ಯರು, ಅದೇ ರೀತಿಯಾಗಿ ನಮ್ಮ ಕೋಲಾರ ಮಿಷನ್ ನಲ್ಲಿರುವಂತಹ ಬೇರೆ ಸಭೆಗಳಲ್ಲಿರುವಂತಹ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ನಂತರ ಯೇಸು ಕ್ರಿಸ್ತನ ಜನನದ ಕುರಿತಾದಂತಹ ಸಂದೇಶ, ಯಾಕೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ನರನಾಗಿ ಜನಿಸಿದರು, ಅದರ ಉದ್ದೇಶ ಏನು, ಇಡೀ ಮಾನವ ಜಗತ್ತಿಗೆ ರಕ್ಷಣೆ ಕೊಡುವುದರ ಸಲುವಾಗಿ ರೋಗದ ಮೇಲೂ ದುರಾತ್ಮಗಳ ಮೇಲೂ ಅಧಿಕಾರವನ್ನು ಹೊಂದಿದವನಾಗಿ, ಮರಣದ ಮೇಲೂ ಅದೇ ರೀತಿಯಾಗಿ ಪಾಪದ ಮೇಲೂ ಶಾಪದ ಮೇಲೂ ಅಧಿಕಾರವನ್ನು ಹೊಂದಿದವನಾಗಿ ಕ್ರಿಸ್ತನು ಭೂಮಿಗೆ ಬಂದನು ಅನ್ನುವಂತಹ ಸಂದೇಶವನ್ನು ಕೂಡ ಸಾರಲಾಯಿತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ನಂತರ ಬಂದ ಎಲ್ಲರಿಗೂ ಕೂಡ ಪ್ರೀತಿಯ ಊಟ ಇತ್ತು. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ನಂತರ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಹೋದರು. ನಂತರ ಈ ದಿನ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಪವಿತ್ರ ಭೋಜನ ಆರಾಧನೆಯನ್ನು ನಡೆಸಲಾಯಿತು. ಅದರಲ್ಲಿ ಕೋಲಾರ ಮತ್ತು ಈ ಕಡೆ ಪ್ರಾಂತ್ಯಗಳಲ್ಲಿ ಇರುವಂತಹ ಹಳ್ಳಿ ಜನರು ಹಾಗೂ ಈ ಸಭೆಯ ಸದಸ್ಯರೆಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಿ 7:30 ಗಂಟೆಗೆ ನಮ್ಮ ಇವತ್ತಿನ ಆರಾಧನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತೇಳಿ, ಈ ನರಸಾಪುರ ಚರ್ಚಿನ ಸದಸ್ಯನಾಗಿ ನಾವು ಇಲ್ಲೇ ಚರ್ಚೆಗೆ ಬರ್ತಾ ಇದ್ದೀವಿ. ನಮ್ಮ ಫಾದರು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಎಲ್ಲ ಪ್ರೋಗ್ರಾಮ್ಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಹೋದ 2-3 ತಿಂಗಳಲ್ಲಿ ನಮ್ಮದೊಂದು ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡಿದ್ವಿ. ನರಸಾಪುರದಲ್ಲಿ ಬೇಕಾದೆಲ್ಲ ಸಹಾಯ ಸವಲತ್ತುಗಳನ್ನು ಅವರು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ನನ್ನ ಹೆಸರು ಸುವಾರ್ತಿಕರಾಗಿರ್ತಕ್ಕಂಥ ಕರುಣಾಕರ್ ಅವರು. ನಾನು ಇದೇ ಕ್ರಿಸ್ತ ಜ್ಯೋತಿ ಮಾರ್ತೋಮ ಚರ್ಚಿನ ಸೇವಕರಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನಡೆದಿರುವಂಥ ಕಾರ್ಯಕ್ರಮಗಳೆಲ್ಲ ಅದ್ಭುತವಾಗಿ ನಡೆಸಲಾಯಿತು. ಬಂದಂತಹ ಎಲ್ಲರೂ ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಸಂತೋಷವಾಗಿ ಹೋಗಿದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ವರ್ಷದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಮ್ಮ ಫಾದರ್ನ ವತಿಯಿಂದ, ನಮ್ಮ ಎಲ್ಲರ ವತಿಯಿಂದ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ರೇಡಿಯೋ ಸರ್ ತಾವೆಲ್ಲರಿಗೂ ಕಲಿಸ್ಬೇಕು ಸರ್. ಇಡೀ ತಮ್ಮ ನಂಬರ್ ಸರ್ 99 00 355 985.